ಟ್ರೇಡಿಂಗ್ ಜಗತ್ನಲ್ಲಿ ದೀರ್ಘಕಾಲ ಉಳಿದುಕೊಂಡು ಗೆಲ್ಲೋಕೆರೋ ನಿಜವಾದ ಸೀಕ್ರೆಟ್ ಏನು? ಎಲ್ಲರೂ ಅನ್ಕೊಂಡೋ ಹಾಗೆ ಅದು ಜಾಸ್ತಿ ಲಾಭ ಮಾಡೋದಲ್ಲ. ಹಾಗಾದ್ರೆ ಅದೇನು? ಇವತ್ತು ಆ ನಿಜವಾದ ಸೀಕ್ರೆಟ್ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಒಬ್ಬ ಯಶಸ್ವಿ ಟ್ರೇಡರ್ ಆಗಕ್ಕೆ ಇರಬೇಕಾದ ಅತಿ ಮುಖ್ಯವಾದ ಸ್ಕಿಲ್ ಯಾವುದು? ಮಾರ್ಕೆಟ್ನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋದಾ ಅಥವಾ ಪ್ರತಿ ಸಲನೂ ಒಳ್ಳೆ ಸ್ಟಾಕ್ ಹುಡುಕೋದಾ? ಬಹುಶಃ ಇವೆರಡೂ ಅಲ್ಲ. ಹೌದು, ಯಶಸ್ಸು ಅನ್ನೋದು ಯಾವಾಗಲೂ ಒಂದು ಪರ್ಫೆಕ್ಟ್ ಮಲ್ಟಿಬ್ಯಾಗರ್ ಸ್ಟಾಕ್ ಹುಡುಕೋದ್ರಲ್ಲಿ ಇರಲ್ಲ. ಅದು ಟ್ರೇಡಿಂಗ್ನ ಒಂದು ಭಾಗವಷ್ಟೇ, ಪೂರ್ತಿ ಆಟ ಅಲ್ಲ. ಅಸ್ಲಿ ಮ್ಯಾಟರ್ ಇರೋದೇ ಇಲ್ಲಿ ನೋಡಿ. ಒಳ್ಳೆ ಟ್ರೇಡರ್ಗಳು ಲಾಭದ ಬಗ್ಗೆ ಯೋಚಿಸೋಕ್ಕೂ ಮುಂಚೆ ತಮ್ಮ ಬಂಡವಾಳ ಅಂದ್ರೆ ಕ್ಯಾಪಿಟಲ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಯೋಚಿಸ್ತಾರೆ. ಇದು ಕ್ರಿಕೆಟ್ನಲ್ಲಿ ಡಿಫೆನ್ಸ್ ಆಡಿದ ಹಾಗೆ. ಮೊದಲು ವಿಕೆಟ್ ಉಳಿಸ್ಕೊಂಡ್ರೆ ರನ್ ತಾನಾಗೇ ಬರುತ್ತೆ ಅಲ್ವಾ? ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ದ ಫೌಂಡೇಶನ್. ಬಂಡವಾಳವನ್ನ ರಕ್ಷಿಸೋದು ಯಾಕೆ ಟ್ರೇಡಿಂಗ್ನಲ್ಲಿ ಎಲ್ಲಕ್ಕಿಂತ ಮುಖ್ಯ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ನಷ್ಟಗಳನ್ನ ಕಂಟ್ರೋಲ್ ಮಾಡೋ ಒಂದು ಸ್ಟ್ರಾಟಜಿ. ಇದು ನಾವು ಕಾರ್ ಓಡಿಸೋವಾಗ ಸೀಟ್ ಬೆಲ್ಟ್ ಹಾಕೊಂಡ ಹಾಗೆ. ಸೀಟ್ ಬೆಲ್ಟ್ ಆಕ್ಸಿಡೆಂಟ್ ಆಗೋದನ್ನ ತಡೆಯಲ್ಲ, ಆದ್ರೆ ಅದರಿಂದಾಗೋ ದೊಡ್ಡ ಹಾನಿಯನ್ನ ಖಂಡಿತ ಕಡಿಮೆ ಮಾಡುತ್ತೆ. ಹಾಗೇನೆ ಇದು ನಮ್ಮ ಭಾವನೆಗಳಾದ ಭಯ ಮತ್ತು ದುರಾಸೆಯನ್ನ ಕಂಟ್ರೋಲ್ನಲ್ಲಿಡೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ಈಗ ಪ್ರತಿ ಟ್ರೇಡ್ಗೂ ಮುಂಚೆ ಒಂದು ಸರಿಯಾದ ಪ್ಲಾನ್ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ. ಟ್ರೇಡಿಂಗ್ನ ಅತ್ಯಂತ ಪ್ರಮುಖ ಗೋಲ್ಡನ್ ರೂಲ್ ಅಂದ್ರೆ ಇದೆ. ಯಾವುದೇ ಒಂದೇ ಒಂದು ಟ್ರೇಡ್ನಲ್ಲಿ ಒಟ್ಟು ಬಂಡವಾಳದ 1 ಅಥವಾ 2% ಹೆಚ್ಚು ರಿಸ್ಕ್ ತಗೋಬಾರ್ದು. ಇದು ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದರೆ ನಂಬಲಾಗದಷ್ಟು ಪವರ್ಫುಲ್ ನಿಯಮ ಇದು. ಉದಾಹರಣೆಗೆ, ₹1,00,000 ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ. 1% ನಿಯಮದ ಪ್ರಕಾರ ಪ್ರತಿ ಟ್ರೇಡ್ನಲ್ಲಿ ಗರಿಷ್ಠ ₹1,000 ರಿಸ್ಕ್ ಮಾತ್ರ ತಗೋಬೋದು. ಇದರರ್ಥ ಸತತವಾಗಿ 10 ಟ್ರೇಡ್ಗಳಲ್ಲಿ ಸೋತರೂ ಸಹ ಒಟ್ಟು ಬಂಡವಾಳಕ್ಕೆ ದೊಡ್ಡ ಪೆಟ್ಟು ಬೀಳೋದಿಲ್ಲ. ಸರಿ, ಹಾಗಾದ್ರೆ ಎಷ್ಟು ಶೇರ್ ತಗೋಬೇಕು? ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸುಲಭ. ಮೊದಲು ಒಂದು ಟ್ರೇಡ್ನಲ್ಲಿ ಎಷ್ಟು ರೂಪಾಯಿ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇದ್ದೀರಾ ಅಂತ ಫಿಕ್ಸ್ ಮಾಡಿ. ಎರಡನೇದಾಗಿ ಪ್ರತಿ ಶೇರ್ಗೆ ಎಷ್ಟು ನಷ್ಟ ಆಗ್ಬೋದು ಅಂತ ನೋಡಿ. ಕೊನೆಗೆ ಈ 2 ನಂಬರ್ಗಳನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಶೇರ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮುಂದಿನ ವಿಭಾಗ ದ ಶೀಲ್ಡ್, ಅಂದ್ರೆ ನಮ್ಮ ರಕ್ಷಾ ಕವಚ. ಟ್ರೇಡ್ ಮಾಡುವಾಗ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೆ ಬಳಸೋ ಮುಖ್ಯವಾದ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ಶಿಸ್ತುಬದ್ಧ ಟ್ರೇಡರ್ಗೂ ಒಬ್ಬ ಜೂಜುಗಾರನಿಗೂ ಇರೋ ವ್ಯತ್ಯಾಸ ಏನ್ಗೊತ್ತಾ? ಒಬ್ಬ ಟ್ರೇಡರ್ ಯಾವಾಗ್ಲೂ ಸ್ಟಾಪ್ ಲಾಸ್ ಬಳಸಿ ತನ್ನ ನಷ್ಟವನ್ನ ಲಿಮಿಟ್ ಮಾಡ್ತಾನೆ. ಆದರೆ ಜೂಜುಗಾರ ಪ್ರೈಸ್ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಭರವಸೆಯಲ್ಲೇ ಕೂತು ಇಡೀ ಅಕೌಂಟ್ ಖಾಲಿ ಮಾಡ್ಕೋತಾನೆ. ನೆನ್ಪಿಡಿ, ಸ್ಟಾಪ್ ಲಾಸ್ ಇಲ್ದಿದ್ರೆ ಅದು ಟ್ರೇಡಿಂಗ್ ಅಲ್ಲ, ಅದು ಗ್ಯಾಂಬ್ಲಿಂಗ್. ನೋಡಿ, ಇದೇ ರಿಸ್ಕ್ ರಿವಾರ್ಡ್ ಅನುಪಾತನ ಮ್ಯಾಜಿಕ್ ಅಂದ್ರೆ. ರಿಸ್ಕ್ ₹1 ಆಗಿದ್ರೆ ಅದರಿಂದ ಬರೋ ಲಾಭ ಕನಿಷ್ಠ ₹3 ಆದ್ರೂ ಇರಬೇಕು. ಈ ಥರ ಮಾಡಿದ್ರೆ ಕೆಲವು ಟ್ರೇಡ್ಗಳಲ್ಲಿ ಸೋತ್ರೂ ಕೂಡ ಓವರಾಲ್ ಆಗಿ ಲಾಭದಲ್ಲೇ ಇರ್ಬೋದು. ಇಲ್ಲಿವರೆಗೂ ನಾವು ಟೆಕ್ನಿಕ್ಸ್ ಬಗ್ಗೆ ಮಾತಾಡಿದ್ವಿ, ಆದ್ರೆ ಟ್ರೇಡಿಂಗ್ನಲ್ಲಿ ಅದಕ್ಕಿಂತ ಮುಖ್ಯವಾದದ್ದು ಇನ್ನೊಂದಿದೆ. ಅದುವೇ ಸೈಕಾಲಜಿ, ಅಂದ್ರೆ ನಮ್ಮ ಮನಸ್ಥಿತಿ. ನಮ್ಮ ಮೊದಲನೇ ಎಮೋಷನಲ್ ಎನಿಮಿ ಭಯ. ಲಾಭದಲ್ಲಿದ್ದ ಸ್ಟಾಕ್ ಸ್ವಲ್ಪ ಕೆಳಗ್ ಬಂದ ತಕ್ಷಣ ಅಯ್ಯೋ ಕೈಗೆ ಬಂದಿದ್ದು ಬಾಯ್ಗೆ ಬರಲಿಲ್ಲ ಅನ್ನೋ ಭಯ ಶುರುವಾಗಿ ಬೇಗನೆ ಮಾರಾಟ ಮಾಡ್ಬಿಡೋದು. ಆಮೇಲೆ ಅದೇ ಸ್ಟಾಕ್ ಮೇಲೆ ಹೋದಾಗ ಪಶ್ಚಾತ್ತಾಪ ಪಡೋದು. ಈ ಅನುಭವ ಆಗಿದ್ಯಾ? ಎರಡನೇ ಎನಿಮಿ ದುರಾಸೆ. ಇನ್ನೂ ಸ್ವಲ್ಪ ಲಾಭ ಬರ್ಲಿ, ಇನ್ನೊಂದಿಷ್ಟು ಬರ್ಲಿ ಅಂತ ಕಾಯ್ತಾ ಕೂತು ಸರಿಯಾದ ಟೈಮಲ್ಲಿ ಪ್ರಾಫಿಟ್ ಬುಕ್ ಮಾಡದೆ ಗೆಲ್ಲೋ ಟ್ರೇಡನ್ನ ಸೋಲಲ್ಲಿ ಮುಗ್ಸೋದು. ಮತ್ತು ಮೂರನೇದು ಮತ್ತು ಎಲ್ಲಕ್ಕಿಂತ ಡೇಂಜರಸ್ ಆಗಿರೋದು ಅಹಂ. ನನ್ನ ಅಂದಾಜು ತಪ್ಪಾಗೋಕೆ ಸಾಧ್ಯವೇ ಇಲ್ಲ ಅನ್ನೋ ಈ ಭಾವನೆ ನಷ್ಟದಲ್ಲಿರೋ ಟ್ರೇಡ್ನಿಂದ ಹೊರಬರೋಕೆ ಬಿಡೋದಿಲ್ಲ. ಇದು ದೊಡ್ಡ ಅನಾಹುತಕ್ಕೆ ಕಾರಣವಾಗತ್ತೆ. ಹಾಗಾದ್ರೆ ಈ ಇಮೋಷನ್ಸ್ನ ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕೆ ಒಂದು ಸೀಕ್ರೆಟ್ ವೆಪನ್ ಇದೆ, ಅದೇ ಟ್ರೇಡಿಂಗ್ ಜರ್ನಲ್. ಮಾಡಿದ ಪ್ರತಿ ಟ್ರೇಡ್ನ ರೆಕಾರ್ಡ್ ಇಟ್ಕೊಡೋದ್ರಿಂದ ನಮ್ಮ ತಪ್ಪುಗಳಿಂದ ಕಲಿಬೋದು, ನಮ್ಮ ಸ್ಟ್ರಾಟಜಿಯನ್ನ ಇಂಪ್ರೂವ್ ಮಾಡ್ಕೋಬೋದು. ಲಿವರೇಜ್. ಇದು 2 ಬದಿಯ ಕತ್ತಿ ಇದ್ದ ಹಾಗೆ. ಇದು ಲಾಭವನ್ನಷ್ಟೇ ಅಲ್ಲ, ನಷ್ಟವನ್ನು ಕೂಡ ಹಲವು ಪಟ್ಟು ಹೆಚ್ಚಿಸುತ್ತೆ. ಇದು ಎಕ್ಸ್ಪರ್ಟ್ಗಳಿಗೆ ಒಂದು ಒಳ್ಳೆ ಟೂಲ್ ಆಗಿರಬಹುದು, ಆದರೆ ಹೊಸಬರಿಗೆ ಇದು ತುಂಬಾನೇ ಅಪಾಯಕಾರಿ ಬಲೆ. ಸರಿ, ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಮಾರ್ಕೆಟ್ನಲ್ಲಿ ದೀರ್ಘಕಾಲ ಉಳಿದುಕೊಳ್ಳೋಕೆ ನಾವು ಪಾಲಿಸಲೇಬೇಕಾದ ಕೆಲವು ಸುವರ್ಣ ನಿಯಮಗಳು. ಈ ಪ್ರಮುಖ ನಿಯಮಗಳನ್ನ ಒಂದ್ಸಲ ಬೇಗ ನೋಡ್ಬಿಡೋಣ. ಯಾವಾಗ್ಲೂ ಮೊದಲು ಕ್ಯಾಪಿಟಲ್ ರಕ್ಷಿಸಿ. ಪ್ರತಿ ಟ್ರೇಡ್ಗೂ ತಪ್ಪದೇ ಸ್ಟಾಪ್ ಲಾಸ್ ಬಳಸಿ. 1-2% ಹೆಚ್ಚು ರಿಸ್ಕ್ ಬೇಡವೇ ಬೇಡ. ಒಳ್ಳೆ ರಿಸ್ಕ್ ರಿವಾರ್ಡ್ ಅನುಪಾತ ಇದ್ರೆ ಮಾತ್ರ ಟ್ರೇಡ್ ಮಾಡಿ. ಮತ್ತು ಕೊನೆಯದಾಗಿ ಸ್ಟ್ರಾಟಜಿಗಿಂತ ಡಿಸಿಪ್ಲಿನ್ ತುಂಬ ಮುಖ್ಯ.
ಕೊನೆಗೆ ಒಂದು ಮಾತು ನೆನ್ಪಿಡಿ, ರಿಸ್ಕ್ ಅನ್ನು ಯಾರು ಕಂಟ್ರೋಲ್ ಮಾಡ್ತಾರೋ ಅವರು ಯಾವುದೇ ಮಾರ್ಕೆಟಲ್ಲಿ ಬೇಕಾದರೂ ಉಳಿದುಕೊಳ್ಬಲ್ರು. ಲಾಭ ಮಾಡೋದು ಮುಖ್ಯ, ನಿಜ. ಆದರೆ ಅದಕ್ಕಿಂತ ಮೊದಲು ಈ ಆಟದಲ್ಲಿ ಉಳಿದುಕೊಳ್ಳೋದು ಅತ್ಯಂತ ಮುಖ್ಯ. ಸೊ ಆಟದಲ್ಲಿ ಉಳಿದುಕೊಳ್ಳೋಕೆ ಸಿದ್ಧರಿರೋಣ.